ತಲೆಗೆ ಹೂ ಇಡುವುದರ ಮಹತ್ವ. ಯಾವ ಹೂ ಮುಡಿದರೆ ಶ್ರೇಷ್ಠ? ಹೂ ಮುಡಿದ ಹೆಣ್ಣು ಸಂತೋಷ, ಸಮೃದ್ಧಿಯ ಸಂಕೇತ. ಭಾರತೀಯ ನಾರಿಯ ಚಿತ್ರಣವನ್ನ ಕಣ್ಣ ಮುಂದೆ ತಂದರೆ ಆಗ ನಮಗೆ ಸೀರೆಯುಟ್ಟು, ತಲೆಗೆ ಹೂ ಮುಡ್ಕೊಂಡು, ಕೈಗೆ ಬಳೆ ಧರಿಸಿ, ಕುತ್ತಿಗೆಗೆ ಬಂಗಾರದ ಆಭರಣ ಮತ್ತು ಹಣೆಗೆ ಕುಂಕುಮವನ್ನು ಇಟ್ಟಿರುವುದು ಕಾಣಿಸುತ್ತದೆ. ಆದರೆ ಆಧುನಿಕತೆ ಹೆಚ್ಚಾದಂತೆ ಸಂಪ್ರದಾಯವು ಮೂಲೆ ಗುಂಪಾಗುತ್ತಾ ಹೋಗಿ ಇಂತಹ ನಾರಿಯ ಚಿತ್ರಣವನ್ನ ನಾವು ಚಿತ್ರಗಳಲ್ಲಿ ನೋಡಲು ಮಾತ್ರ ಸಾಧ್ಯವೇನೋ ಅಂತಾಗಿದೆ. ಆದರೆ ದಕ್ಷಿಣ ಭಾರತದ ಕೆಲವೊಂದು ಭಾಗಗಳಲ್ಲಿ ಈ ರೀತಿಯ ದೃಶ್ಯವನ್ನ ಕಾಣಬಹುದು. ಅದರಲ್ಲೂ ಕೆಲವೊಂದು ಪ್ರದೇಶಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ಬಳಿಕ ತಲೆಗೆ ಹೂವಿಟ್ಟು ಹಾಗೂ ಹಣೆಗೆ ಕುಂಕುಮವನ್ನಿಟ್ಟು ಅಂಗಳಕ್ಕೆ ರಂಗೋಲಿಯನ್ನಿಡುವ ಕ್ರಮವಿದೆ. ಇದನ್ನ ಇಂದಿಗೂ ಕೆಲವರು ಪಾಲಿಸಿಕೊಂಡು ಬರ್ತಿದ್ದಾರೆ. ಆದರೆ ನಾವಿಲ್ಲಿ ಹೇಳಲು ಹೊರಟಿರೋದು ತಲೆಗೆ ಹೂ ಇಡುವುದರ ಮಹತ್ವ. ಯಾವ ಹೂ ಮುಡಿದರೆ ಶ್ರೇಷ್ಠ? ತಲೆಗೆ ಹೂವನ್ನ ಇಡುವುದು ಕೇವಲ ಸೌಂದರ್ಯಕ್ಕೆ ಮಾತ್ರವಲ್ಲ. ಮಹಿಳೆಗೆ ತಲೆಗೆ ಹೂವನ್ನ ಇಟ್ಟರೆ ಅದರಿಂದ ಸಂತೋಷ, ಸಮೃದ್ಧಿ ಮತ್ತು ಮನೆಯಲ್ಲಿ ಸಂಭ್ರಮ ಉಂಟು ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಹೆಚ್ಚಿನವರು ಮಲ್ಲಿಗೆಯನ್ನ ತಲೆಗೆ ಮುಡಿತಾರೆ. ಜಾಜಿ, ಸೇವಂತಿಗೆ, ಗುಲಾಬಿ ಹೂಗಳನ್ನ ತಲೆಗಿಡ್ತಾರೆ. ಒಂದೊಂದು ಹೂವಿಗೂ ಒಂದೊಂದು ರೀತಿಯ ಅರ್ಥವಿದೆ. ಮಲ್ಲಿಗೆ ತನ್ನ ಸುಗಂಧದಿಂದಾಗಿ ಹೂಗಳ ರಾಣಿ ಎಂದು ಕರೆಯಲಾಗುತ್ತದೆ. ಹೆಚ್ಚಾಗಿ ಮಲ್ಲಿಗೆಯನ್ನ ಪ್ರತಿಯೊಂದು ಹಬ್ಬ ಹಾಗೂ ದೇವರಿಗೆ ಸಮರ್ಪಿಸುವ ಕಾರಣದಿಂದ ಇದು ದೇವರಿಗೆ ಪ್ರಿಯವಾದ ಹೂವೆಂದು ಹೇಳಲಾಗುತ್ತದೆ. ಮಲ್ಲಿಗೆ ಇದು ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿದೆ. ಇದರಿಂದ ಮಹಿಳೆಯರು ಹೆಚ್ಚಾಗಿ ಮಲ್ಲಿಗೆಯನ್ನ ತಲೆಗಿಟ್ಕೊಳ್ತಾರೆ. ಗುಲಾಬಿಯನ್ನ ನಾವು ಪ್ರೀತಿಸುವವರಿಗೆ ನೀಡ್ತೇವೆ. ಇದು ಯಾಕೆ ಗೊತ್ತಾ? ಗುಲಾಬಿಯು ಪ್ರೀತಿ ಹಾಗೂ ಅನುರಾಗದ ಸಂಕೇತವಾಗಿದೆ. ಗುಲಾಬಿಯನ್ನ ತಲೆಗಿಟ್ಟುಕೊಳ್ಳುವ ಹುಡುಗಿಯು ಜೀವನದ ಕಡೆ ತನ್ನ ಅನುರಾಗ ಅಥವಾ ಕಳೆದು ಹೋದ ಪ್ರೀತಿಯನ್ನ ವ್ಯಕ್ತಪಡಿಸ್ತಾಳೆ. ದಾಸವಾಳವನ್ನ ಹೆಚ್ಚಾಗಿ ತಲೆಗಿಟ್ಕೊಳ್ಳುವ ಮಹಿಳೆಯರು ಶಕ್ತಿಯ ಸಂಕೇತವನ್ನ ಪ್ರದರ್ಶಿಸುತ್ತಾರೆ. ದಾಸವಾಳವನ್ನ ಕಾಳಿ ಮಾತೆ ಮತ್ತು ಇತರ ಶಕ್ತಿಯನ್ನ ಪೂಜಿಸಲು ಬಳಸಲಾಗುತ್ತದೆ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.